ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ರಕ್ಷಿತಾ ಆಗಿರ್ಬೋದು, ಜಾನ್ವಿ, ಅದೇ ರೀತಿಯಾಗಿ ಅಶ್ವಿನಿ ಗೌಡ, ಧ್ರುವಂತ್ ಇಂಥವರೆಲ್ಲರೂ ಕೂಡ ಒಟ್ಟು ಈಗ ಗಿಲ್ಲಿಯ ವಿರುದ್ಧ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಗಿಲ್ಲಿಯನ್ನು ನಾಮಿನೇಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅನೇಕ ಕಾರಣಗಳನ್ನು ಕೊಟ್ಟಿದ್ದಾರೆ. ನಾಮಿನೇಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಸಲಿ ವಿಚಾರ ಅಂಥದ್ದೆಲ್ಲವನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧಿಗಳು, ಬಹುತೇಕ ಸ್ಪರ್ಧಿಗಳು ಗಿಲ್ಲಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗಿದೆ ಈ ಒಂದು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಗಿಲ್ಲಿಯನ್ನು ಇಷ್ಟಪಡೋದಾದರೆ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ. ನಮ್ಮ ಚಾನಲ್ನ ಇದೇ ಮೊದಲ ಸಲ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಈ ಕೂಡಲೇ ಫೇಸ್ಬುಕ್ ಪೇಜ್ನ ಫಾಲೋ ಕೂಡ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ, ಗಿಲ್ಲಿಯನ್ನು ನಾಮಿನೇಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ವಿಶೇಷವಾಗಿ ರಕ್ಷಿತಾ ಇಬ್ಬರು ಕೂಡ ಜೊತೆಯಾಗಿದ್ರು. ನಮ್ಮ ವಂಶದ ಕುಡಿ ಅಂತ ಗಿಲ್ಲಿ ಅಂತದ್ದೆಲ್ಲವನ್ನು ಕೂಡ ಹೇಳ್ತಾ ಇದ್ದ, ತಮಾಷೆ ಅಂತದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ಆದರೆ ಇದನ್ನ ಒಂದು ಕಡೆಯಿಂದ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ಗಿಲ್ಲಿಯ ವಿರುದ್ಧ ಈ ಒಂದು ರಕ್ಷಿತಾ ತಿರುಗಿ ಬಿದ್ಲ ಅಥವಾ ಅಸಲಿ ಆಟವನ್ನ ಇವಳು ಆಡೋದಕ್ಕೆ ಪ್ರಾರಂಭಿಸಿ ಬಿಟ್ಟಿದ್ದಾಳ, ಇಂತಹದೊಂದು ಕುತೂಹಲ ಎಲ್ರಿಗೂ ಕೂಡ ಕಾಡುತ್ತೆ. ಇನ್ನು ವಿಶೇಷವಾಗಿ ಈ ಒಂದು ಯೂಟ್ಯೂಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನ ಮಾಡಿರ್ತಕ್ಕಂಥದ್ದನ್ನ ಅಥವಾ ಇನ್ನು ಯೂಟ್ಯೂಬ್ ವಿಡಿಯೋ ಮಾಡಿದವಳು ಅನ್ನೋದನ್ನ ನೀವು ಕೂಡ ಈ ಅಶ್ವಿನಿ ಗೌಡ ರೀತಿಯಲ್ಲಿ ನನ್ನನ್ನು ಟೀಕೆ ಮಾಡಿದ್ರಿ ಅನ್ನೋ ರೀತಿ ಗಿಲ್ಲಿಗೆ ಈ ರಕ್ಷಿತಾ ಟಾಂಗ್ ಅನ್ನ ಕೊಡ್ತಾಳೆ. ಅದೇ ರೀತಿಯಾಗಿ ಈ ಜಾನ್ವಿ ವಿಚಾರಕ್ಕೆ ಬರೋದಾದ್ರೆ, ಜಾನ್ವಿ ಅವರು ಕೂಡ ಆಂಕರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲವಾಗಿ ಮಾತನಾಡಿದ್ದಾನೆ. ಇವನು ದೊಡ್ಡ ಆಂಕರಿಂಗ್ ಮಾಡ್ತಾನಂತೆ, ಒಮ್ಮೆಲೆ ಇವಂಗ ದೊಡ್ಡ ಒಂದು ಆಂಕರ್ ಸ್ಥಾನವನ್ನು ಕೊಟ್ಟು ಬಿಡಿ ಅನ್ನೋ ರೀತಿಯಲ್ಲಿ ಒಂದು ಆಂಕರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕಾರಣಗಳನ್ನು ಹೇಳಿ ನಾಮಿನೇಟ್ ಮಾಡ್ತಾರೆ. ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಈ ಒಂದು ಗಿಲ್ಲಿಯನ್ನ ಅಪೋಸಿಟ್ ಹಾಕೊಂಡಿದ್ದಾರೆ. ಗಿಲ್ಲಿ ಇತ್ತೀಚೆಗೆ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಅವನಲ್ಲಿ ಯಾವುದೇ ರೀತಿಯಾದಂತಹ ಕಾರಣಗಳು ಅಂತದ್ದು ಯಾವುದು ಕೂಡ ಕಾಣಿಸಲ್ಲ. ಹಾಗಾಗಿ ಗಿಲ್ಲಿ ಎಲ್ಲಾ ವಿಚಾರಕ್ಕೂ ಧ್ವನಿ ಎತ್ತುವಂತಹ ವ್ಯಕ್ತಿ, ತನ್ನದೇ ತಪ್ಪಿದ್ರೂ ಕೂಡ ಅದನ್ನ ಸಾಬೀತುಪಡಿಸಿಕೊಳ್ಳುವಂತವನು, ಅದನ್ನು ನಾನು ತಪ್ಪು ಮಾಡಿಲ್ಲ ಅಂತ ವಾದನ ಮಾಡುವಂತ ವ್ಯಕ್ತಿ ಈಗ ಈ ಒಂದು ಕಾರಣಗಳಿಗೆ ಸೈಲೆಂಟ್ ಆಗಿ ಬಿಟ್ಟಿದ್ದಾನೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಒಂದಿಷ್ಟು ಸೈಲೆಂಟ್ ಕಾಣಿಸ್ತಾ ಇದೆ. ಈ ಒಂದು ಎಪಿಸೋಡ್ಗಳನ್ನು ನೋಡಿದಾಗ ಏನೆಲ್ಲ ಆಗಿದೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಈ ಪ್ರೋಮೋಗಳಲ್ಲಿ ಅಂಥದ್ದು ಬಿಡುಗಡೆ ಆದಂಥ ಸಂದರ್ಭದಲ್ಲಿ ತುಂಬ ಹೈಲೈಟ್ ಅನಿಸುತ್ತೆ. ಆದರೆ ಎಪಿಸೋಡ್ಗಳನ್ನು ನೋಡಬೇಕಾದಂಥ ಸಂದರ್ಭದಲ್ಲಿ ಈ ಪ್ರೋಮೋಗಳನ್ನು ನೋಡಿದ ರೀತಿಯಲ್ಲಿ ಫೋಕಸ್ ಇಲ್ಲ ಅಂತ ಒಂದು ಕಡೆಯಿಂದ ಅನಿಸುತ್ತೆ. ಈಗ ನೋಟಕ್ಕೆ ಏನು ವಿಷಯಗಳು ಹಂಚಿಕೊಂಡಿದ್ದಾರೆ ಆ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.